ನಮಸ್ಕಾರ ಕರ್ನಾಡು, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮತ್ತೆ ಎಲ್ಲರಿಗೂ ಕಡೆಯ ಕಾರ್ತಿಕ ಮಾಸದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತು ನಾನು ಹೋಗ್ತಾ ಇದ್ದೀನಿ ನಮ್ಮ ಶಿವದಪ್ಪನ ಬೆಟ್ಟ. ಇಲ್ಲಿ ಕೂಡ ಕಡೆಯ ಕಾರ್ತಿಕ ಮಾಸದಲ್ಲಿ ಗ್ರ್ಯಾಂಡ್ ಪೂಜೆ ನಡೆಯುತ್ತೆ. ನಡೆಯೋಕ್ಕಿಂತ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಕಾಡಲ್ಲಿ ಹೋಗ್ತಾ ಇದೀವಿ. ನೋಡಿ, ಸಂಜೆ 7:30-8 ಗಂಟೆ ಆಗ್ತಾ ಇದೆ. ಟೈಮು ಫುಲ್ಲು ಕತ್ಲು. ಮಿಕ್ಕಿ ಟೈಮಲ್ಲಿ ಈ ಡೋರ್ ಕ್ಲೋಸ್ ಆಗುತ್ತೆ. ಸೊ ಇವತ್ತು ಕಾರ್ತಿಕೆ ಇರೋದ್ರಿಂದ ಈ ಡೋರ್ ಓಪನ್ ಐತೆ. ಮಿಕ್ಕಿ ಟೈಮಲ್ಲಿ ನೈಟಲ್ಲಿ ಕ್ಲೋಸ್ ಆಗುತ್ತೆ, ಯಾಕಂದ್ರೆ ಆನೆಗಳು ಬರ್ತವೆ. ಸೊ ಈಗೂ ಕೂಡ ಇರ್ತವೆ, ಸೈಡಲ್ಲಿ ಡೌನಲ್ಲಿ ಇರ್ತವೆ. ಗಾಡಿಗಳು ಓಡಾಡ್ತಾ ಇರೋದ್ರಿಂದ ಯಾವ ಮೇಲಕ್ಕೆ ಬರಲ್ಲ. ಸೊ ಎಷ್ಟೋ ಜನ ಇಲ್ಲಿ ಆನೆಗಳನ್ನ ನೋಡ್ಕೊಂಡು ಹೋಗವ್ರೆ. ಅದ್ರ ಜೊತೆಗೆ ಎಷ್ಟೋ ಜನಗೆ ಆನೆಗಳು ಅಡ್ಡ ಬಂದದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಲೈಟ್ ಕತ್ಲೆ ಇರೋದ್ರಿಂದ ಭಯದಿಂದ ಗಾಡಿನ ಓಡಿಸ್ಬೇಕು. ಗಾಡಿಗಳು ಹೋಗ್ತಾ ಬರ್ತಾ ಇರೋದ್ರಿಂದ ನಮಗೂ ಧೈರ್ಯ. ನೋಡಿ ಎಷ್ಟು ಜನ ಯಾವ ರೀತಿ ಬರ್ತಾವ್ರೆ ಅಂತ. ಸೊ ಬನ್ನಿ ಹೋಗೋಣ. ಈ ಇಕ್ಕಟ್ ಜಾಗದಲ್ಲೂ ನೋಡಿ ಎಷ್ಟು ಫಾಸ್ಟ್ ಆಗಿ ಬರ್ತಾವ್ರೆ. ಓಹೋ, ನನ್ ಗಾಡಿ ಇಲ್ಲೇ ಯಾಕೋ ಮುಕ್ಕರಿತೈತೆ. ಏರು 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 ಏರು. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಸೊ ಸಮಯ 8 ಗಂಟೆ 8:15 ಆಯ್ತಾ ಬಂತು ನೋಡಿ. ಆದ್ರೂ ಎಷ್ಟೋ ಜನ ಹೋಗೋರು ಇನ್ನ ಹೋಗ್ತಾನೆ ಇದಾರೆ, ಬರೋರು ಫುಲ್ ಬರ್ತಾ ಇದಾರೆ. ಕಾರ್ತಿಕೆ ಆಗಿರೋದ್ರಿಂದ ಅಲ್ಲಿ ಫುಲ್ ಗ್ರ್ಯಾಂಡ್ ಪೂಜೆ ಮತ್ತೆ ಭಜನೆ, ನಾಟಕಗಳು, ಇನ್ನ ಹಲವಾರು ಚಟುವಟಿಕೆಗಳು ಇರ್ತವೆ. ಮತ್ತೆ ಅಂಗಡಿ, ಫುಡ್, ಎಲ್ಲಾ ತರ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಇರುತ್ತೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಫೈನಲಿ ಈಗ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇದು ಕೆಳಗಡೆ ಇರೋ ದೇವಸ್ಥಾನ. ಈಗ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಅಪ್ಪಲ್ಲಿ ಒಂದು ಮೈನ್ ಅದೇ ದೇವಸ್ಥಾನ ಇರೋದು. ಈಗ ಆ ದೇವಸ್ಥಾನದ ಹತ್ರನೇ ಹೋಗ್ತಾ ಇದ್ದೀನಿ. ಅಲ್ಲೇ ಎಲ್ಲ ತರದ ಅಂಗಡಿಗಳು, ಪೂಜೆ, ದೇವರ ವಿಗ್ರಹ ಎಲ್ಲ ಅಲ್ಲೇ ಸಿಗೋದು ನಮ್ಗೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಅಪ್ಪು ಏರ್ಸ್ಬೇಕು. ಗಾಡಿ ಏರತ್ತ ಏನೋ ಗೊತ್ತಿಲ್ಲ. ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಏರ್ಸ್ಬೇಕು ಗಾಡಿನ. ಫಸ್ಟ್ ಗೇರ್ ಇಲ್ಲಿಂದಾನೇ ಕೊಡಬೇಕು. ಸೊ ಫೈನಲಿ ಈಗ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ ನಮ್ಮ ಮುಂದೆ ನಂದಿ ವಿಗ್ರಹ ಎಷ್ಟು ಗ್ರ್ಯಾಂಡ್ ಆಗಿ ಲೈಟ್ ಬಿಟ್ಕೊಂಡೆಲ್ಲ ಫುಲ್ಲು ಜಗಮಗಿಸ್ತಾ ಇದೆ. ಸೊ ಪ್ರತಿ ವರ್ಷನೂ ಕೂಡ ಇಲ್ಲಿ ಬರ್ತೀವಿ ನಾವು. ಬಂದು ಕಡೆ ಕಾರ್ತಿಕೆ ಅಥವಾ ಶಿವರಾತ್ರಿ ದಿನ ಇಲ್ಲಂತೂ ಮಿಸ್ ಇಲ್ಲ. ಸೊ ಫುಲ್ ಕವರ್ ಮಾಡ್ತೀವಿ ನಾವು ನಿಮಗೆ. ಬನ್ನಿ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈಗ ಫಸ್ಟು ಹೋಗಿ ದೇವರ ದರ್ಶನ ಮಾಡ್ಕೊಬಿಡೋಣ, ಯಾಕಂದರೆ ಫುಲ್ಲು ರಶ್ ಆಗಿ ಹೋಗ್ತಾರಂತೆ ಜನ. ಸೊ ನೋಡಿ, ಇದೇ ದೇವಸ್ಥಾನ. ದೇವಸ್ಥಾನ ಫುಲ್ಲು ಚಿಕ್ಕದಾಗಿದ್ರು. ಆ ಕಡೆ ನೋಡಿ ಮಠ ಎಷ್ಟು ದೊಡ್ಡದಾಗೈತೆ.
ಫೈನಲಿ ಈಗ ದೇವರ ದರ್ಶನ ಮಾಡಾಯಿತು. ಈಗ ಫುಲ್ ಹೊರಗಡೆ ಜಾಯ್ಲಿ ಒಂದೊಂದು ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ನಮ್ಮ ಮುಂದೆ ವ್ಯೂ ಯಾವ ಥರ ಇದೆ ಅಂತ. ಸೊ ಈಗ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ವಾಹನ. ಸೊ ಗೈಸ್ ಈಗ ಫುಲ್ ಅಲ್ಲಿ ಪ್ರಸಾದ ಕೊಡ್ತಾವ್ರಂತೆ. ಬನ್ನಿ ಪ್ರಸಾದನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಬರೋಣ. ಈಗ ಮಠದ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಮಠ ಈ ರೀತಿ ಇದೆ ಒಳಗಡೆ. ಸೊ ಈಗ ಫೈನಲಿ ಮಠದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಒಳಗಡೆ ಸ್ವಾಮೀಜಿ ಎಲ್ಲ ಇದ್ದಾರೆ ಅನ್ಸುತ್ತೆ. ಬರ್ರಿ. ಎಂತ ಗೊತ್ತುಂಟ ಜನರೇ, ಈಗ ನಾವು ಪ್ರಸಾದ ಸ್ವೀಕರಿಸೋಕ್ಕೆ ಬಂದಿದ್ದೀವಿ. ನೋಡಿ ಜನ ಎಲ್ಲ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾವ್ರೆ. ಸೊ ನಾವು ಬ್ಯಾಟಿಂಗ್ ಮಾಡುವ ಅಂತ ನೋಡ್ತಾ ಇದ್ದೀನಿ. ಬಟ್ ತಟ್ಟೆಯಲ್ಲಿ ಎತ್ಕೋಬೇಕಂದ್ರೆ ಗೊತ್ತಾಗ್ತಾ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಈಗ ಬಂದು ನಮ್ಮ ಹುಡುಗನ ಕಳಿಸ್ತೀನಿ, ಹೋಗಪ್ಪ ಎತ್ಕೊಂಬರೋಗ ಅಂತ. ಸರಿ ಬರ್ರಿ ಪ್ರಸಾದ ಇಸ್ಕೊಂಡು ಸಿಗೋಣ. ಸೊ ಈಗ ಬನ್ನಿ ಪ್ರಸಾದದ ತಟ್ಟೆಗಳನ್ನು ಈ ಥರ ಹಾಕಿರ್ತಾರೆ, ಎತ್ಕೊಂಡು ಊಟ ಹಾಕ್ಕೊಂಡು ತಿನ್ನೋಣ, ಪ್ರಸಾದನ ಸ್ವೀಕರಿಸೋಣ ಬರ್ರಿ. ಅಲ್ಲಿಂದ ಹಿಡ್ಕೊಂಡ್ರು ಅಷ್ಟೇ ನಮ್ಮ ಬಾತೆ ಅಂತ ಎರಡೇ ಎತ್ಕೊಂಡ್ಬಿಟ್ಟು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಗೈಸ್ ಅನ್ನದಾತು ಸುಖಿನೋ ಭವಂತು. ಸೊ ಗೈಸ್ ಪ್ರಸಾದನ ತಿಂದಾಯ್ತು. ಈಗ ಬರ್ರಿ ಇಲ್ಲೊಂದೆರಡು ರೌಂಡ್ ನೋಡ್ಕೊಂಬರೋಣ. ಸೊ ಗೈಸ್ ಈಗ ಅಲ್ಲಿ ದೇವಸ್ಥಾನ ನೋಡ್ಕೊಂಬಂದವ. ನೋಡಿ ಇಲ್ಲಿ ನವಗ್ರಹ ದೇವಸ್ಥಾನ ಕೂಡ ಒಂದೈತೆ. ಇಲ್ಲೆಲ್ಲ ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ಇಲ್ಲಿ ಸಿಗುತ್ತೆ ನೋಡಿ. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದರೆ ನೋಡಿ ನಮ್ಮ ನಂದಿ ವಿಗ್ರಹ ಫುಲ್ಲು ಗ್ರ್ಯಾಂಡ್ ಆಗೈತೆ ಇಲ್ಲಿ. ಸೊ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ದೀಪನ ಹಚ್ಚಿದ್ರು. ಈಗ ನಾವು ಬಂದಿದ್ದು ಲೇಟ್ ಆಗೋದ್ರಿಂದ ಎಲ್ಲ ಕೆಟ್ಟೋಗೈತೆ. ಸೊ ಇಲ್ಲೂ ಕೂಡ ದೀಪಗಳನ್ನೆಲ್ಲ ಹಚ್ಚಿಸಿ ಫುಲ್ಲು ಗ್ರ್ಯಾಂಡಾಗಿ ಮಾಡಿದ್ದಾರೆ. ಸೊ ನೋಡಿ ಅಲ್ಲಿ ಸ್ಟೇಜ್ ಮೇಲೆ ಅಲ್ಲೂ ಕೂಡ ಶಿವನ ಒಂದು ವಿಗ್ರಹನ ಮಾಡವ್ರೆ. ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈಗ ಮನೆ ಕಡೆ ಹೋಗೋ ಸಮಯ ಬಂದು 10 ಗಂಟೆ ಆಗೈತೆ. ಏನಾದರೂ ಮಧ್ಯೆ ಆನೆ ಸಿಕ್ಕಿದ್ರೆ ವಿಡಿಯೋ ಮಾಡಾಕ್ತೀನಿ. ನೋಡಿ ಇದೇ ನಮ್ಮ ಶಿವಾಲ್ದಪ್ಪನ ಬೆಟ್ಟ. ಕಾರ್ತಿಕೆಗಿಂತ ಇಲ್ಲಿ ಶಿವರಾತ್ರಿ ದಿನ ಫುಲ್ಲು ನೈಟು ಭಜನೆ ಎಲ್ಲ ಇರುತ್ತೆ. ಸೊ ಆಗ ಬಂದರೆ ಇಲ್ಲಿ ಆಲ್ಟ್ ಇರ್ಬೋದು. ಈಗೆಲ್ಲ ಜನ ಖಾಲಿ ಆಗ್ತವ್ರೆ. ನಾವು ಅವ್ರ ಜೊತೆ ಮನೆಗೆ ಹೋಗೋದು ಬೆಟರು. ಲೇಟ್ ಆದರೆ
ಕಾಡು ಪ್ರಾಣಿಗಳು ಅಡ್ಡ ಬರುವ ಸಾಧ್ಯತೆ ಇರುತ್ತೆ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವನು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಬೇಡಿ. ಬಾಯ್. ಸೊ ಗೈಸ್, ಈಗ ದರ್ಶನ ಎಲ್ಲ ಮುಗೀತು. ಈಗ ಮನೆ ಕಡೆ ಹೋಗೋ ಸಮಯ. ಆಲ್ಮೋಸ್ಟ್ ಅರ್ಧ ಬೆಟ್ಟ ಇಳಿದ್ಮೇಲೆ ಇಲ್ಲೂ ಒಂದು ದೇವಸ್ಥಾನ ಇದೆ ಶಿವಂದು. ಇಲ್ಲಿ ಒಂದು ಕಲ್ಯಾಣಿ ಕೂಡ ಐತೆ. ಇಲ್ಲಿ ಕಾರ್ತಿಕೆಗಿಂತ ಶಿವರಾತ್ರಿಯಲ್ಲಿ ದೊಡ್ಡ ಪೂಜೆ ನಡೆಯುತ್ತೆ. ಇಲ್ಲೆಲ್ಲ ಫುಲ್ಲು ಜನ ಬಂದಿರ್ತಾರೆ. ಸೊ ನೀವು ಒಂದ್ಸಲಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಹೋಗ್ತಾ ಈಗ ಕಾಡಿಗೆ ಎಂಟ್ರಿ ಆಗಬೇಕು. ಅಲ್ಲೇನಾದರೂ ಕಾಡು ಪ್ರಾಣಿಗಳು ಏನಾದರೂ ಸಿಕ್ಕಿದ್ರೆ ವೀಡಿಯೋ ಮಾಡಾಕ್ತೀನಿ. ಇಲ್ಲಾಂದರೆ ಈ ವಿಡಿಯೋ ಇವತ್ತು ಕೊನೆ ಆಗುತ್ತೆ. ಇಷ್ಟೇ ಹೇಳಿ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್, ವಿಡಿಯೋನ ಶೇರ್, ಲೈಕ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಟೇಕ್ ಕೇರ್, ಹ್ಯಾವ್ ಎ ನೈಸ್